ಒಂದು. ಅರ್ಥಶಾಸ್ತ್ರದ ಪಿತಾಮಹ ಯಾರು? ಅ. ಆಲ್ಫ್ರೆಡ್ ಮಾರ್ಷಲ್. ಅ. ಆಡಮ್ ಸ್ಮಿತ್. ಇ. ಕೇನ್ಸ್. ಇ. ರಿಕಾರ್ಡೋ. ಉತ್ತರ ಆ. ಆಡಮ್ ಸ್ಮಿತ್. ಅರ್ಥಶಾಸ್ತ್ರವೆಂದರೆ ಏನು? ಅ. ಸಂಪತ್ತಿನ ಅಧ್ಯಯನ. ಆ. ಮಾನವನ ವರ್ತನೆಯ ಅಧ್ಯಯನ. ಇ. ಅಪೂರಕ ಸಂಪನ್ಮೂಲಗಳ ಅಧ್ಯಯನ. ಇ. ಮೇಲಿನ ಎಲ್ಲವೂ. ಉತ್ತರ ಇ. ಮೇಲಿನ ಎಲ್ಲವೂ. 3. ಬೇಡಿಕೆಯ ನಿಯಮವನ್ನು ಯಾರು ಹೇಳಿದ್ದಾರೆ? ಅ. ಆಡಮ್ ಸ್ಮಿತ್. ಅ. ಮಾರ್ಷಲ್. ಇ. ಕೇನ್ಸ್. ಇ. ರಿಕಾರ್ಡೋ. ಉತ್ತರ ಆ. ಮಾರ್ಷಲ್. ಉತ್ಪಾದನೆಯ ಅಂಶಗಳು ಎಷ್ಟು? ಅ. 2. ಅ. 3. ಇ. 4. ಇ. 5. ಉತ್ತರ ಇ. 4. 5. ಭೂಮಿಗೆ ಸಿಗುವ ಪ್ರತಿಫಲ ಯಾವುದು? ಅ. ವೇತನ. ಅ. ಬಡ್ಡಿ. ಇ. ಲಾಭ. ಇ. ಬಾಡಿಗೆ. ಉತ್ತರ ಇ. ಬಾಡಿಗೆ. 6. ಕಾರ್ಮಿಕರಿಗೆ ಸಿಗುವ ಪ್ರತಿಫಲ ಯಾವುದು? ಅ. ಬಾಡಿಗೆ. ಅ. ವೇತನ. ಇ. ಬಡ್ಡಿ. ಇ. ಲಾಭ. ಉತ್ತರ ಆ. ವೇತನ. 7. ಬಂಡವಾಳಕ್ಕೆ ಸಿಗುವ ಪ್ರತಿಫಲ ಯಾವುದು? ಅ. ಲಾಭ. ಅ. ಬಾಡಿಗೆ. ಇ. ವೇತನ. ಇ. ಬಡ್ಡಿ. ಉತ್ತರ ಇ. ಬಡ್ಡಿ. 8. ಉದ್ಯಮಿಗೆ ಸಿಗುವ ಪ್ರತಿಫಲ ಯಾವುದು? ಅ. ಬಾಡಿಗೆ. ಅ. ಬಡ್ಡಿ. ಇ. ಲಾಭ. ಇ. ವೇತನ. ಉತ್ತರ ಇ. ಲಾಭ. 9. ಸೂಕ್ಷ್ಮ ಅರ್ಥಶಾಸ್ತ್ರ ಯಾವುದನ್ನು ಅಧ್ಯಯನ ಮಾಡುತ್ತದೆ? ಅ. ರಾಷ್ಟ್ರ ಆದಾಯ. ಅ. ಸಾಮಾನ್ಯ ಬೆಲೆ ಮಟ್ಟ. ಇ. ವೈಯಕ್ತಿಕ ಘಟಕಗಳು. ಇ. ದುಬ್ಬರ. ಉತ್ತರ ಇ. ವೈಯಕ್ತಿಕ ಘಟಕಗಳು. 10. ಸಮಗ್ರ ಅರ್ಥಶಾಸ್ತ್ರ ಯಾವುದನ್ನು ಅಧ್ಯಯನ ಮಾಡುತ್ತದೆ? ಅ. ಬೇಡಿಕೆ. ಅ. ಪೂರೈಕೆ. ಇ. ವ್ಯಕ್ತಿಯ ಆದಾಯ. ಇ. ರಾಷ್ಟ್ರ ಆದಾಯ. ಉತ್ತರ ಇ. ರಾಷ್ಟ್ರ ಆದಾಯ. 11. ಹಣದುಬ್ಬರ ಎಂದರೆ ಏನು? ಅ. ಬೆಲೆ ಕುಸಿತ. ಅ. ಬೆಲೆ ಸ್ಥಿರತೆ. ಇ. ಬೆಲೆ ಏರಿಕೆ. ಇ. ಉತ್ಪಾದನೆ ಕುಸಿತ. ಉತ್ತರ ಇ. ಬೆಲೆ ಏರಿಕೆ. 12. ಬ್ಯಾಂಕಿನ ಮುಖ್ಯ ಕಾರ್ಯ ಯಾವುದು? ಅ. ಸಾಲ ನೀಡುವುದು. ಅ. ಠೇವಣಿ ಸ್ವೀಕರಿಸುವುದು. ಇ. ಹಣ ಸೃಷ್ಟಿ. ಇ. ಮೇಲಿನ ಎಲ್ಲವೂ. ಉತ್ತರ ಇ. ಮೇಲಿನ ಎಲ್ಲವೂ. 13. ಭಾರತದ ಕೇಂದ್ರ ಬ್ಯಾಂಕ್ ಯಾವುದು? ಅ. ಎಸ್.ಬಿ.ಐ. ಅ. ಆರ್.ಬಿ.ಐ. ಇ. ನಾಬಾರ್ಡ್. ಇ. ಪಿ.ಎನ್.ಬಿ. ಉತ್ತರ ಆ. ಆರ್.ಬಿ.ಐ. 14. ರಾಷ್ಟ್ರ ಆದಾಯವನ್ನು ಮೊದಲು ಅಳೆಯಿದವರು ಯಾರು? ಅ. ಆಡಮ್ ಸ್ಮಿತ್. ಅ. ಕೇನ್ಸ್. ಇ. ಮಾರ್ಷಲ್. ಇ. ಸೈಮನ್ ಕುಜ್ನೆಟ್ಸ್. ಉತ್ತರ ಇ. ಸೈಮನ್ ಕುಜ್ನೆಟ್ಸ್. 15. ಪೂರೈಕೆಯ ನಿಯಮದ ಪ್ರಕಾರ ಬೆಲೆ ಹೆಚ್ಚಾದರೆ ಅ. ಪೂರೈಕೆ ಕಡಿಮೆಯಾಗುತ್ತದೆ. ಅ. ಪೂರೈಕೆ ಹೆಚ್ಚಾಗುತ್ತದೆ. ಇ. ಬೇಡಿಕೆ ಕಡಿಮೆಯಾಗುತ್ತದೆ. ಇ. ಬೇಡಿಕೆ ಹೆಚ್ಚಾಗುತ್ತದೆ. ಉತ್ತರ ಆ. ಪೂರೈಕೆ ಹೆಚ್ಚಾಗುತ್ತದೆ. 16. ಬಜೆಟ್ ಅನ್ನು ಯಾರು ಮಂಡಿಸುತ್ತಾರೆ? ಅ. ರಾಷ್ಟ್ರಪತಿ. ಅ. ಪ್ರಧಾನಮಂತ್ರಿ. ಇ. ಹಣಕಾಸು ಸಚಿವರು. ಇ. ರಾಜ್ಯಪಾಲ. ಉತ್ತರ ಇ. ಹಣಕಾಸು ಸಚಿವರು. 17. ಸಾರ್ವಜನಿಕ ಹಣಕಾಸು ಯಾವುದನ್ನು ಅಧ್ಯಯನ ಮಾಡುತ್ತದೆ? ಅ. ಖಾಸಗಿ ಆದಾಯ. ಅ. ಸರ್ಕಾರದ ಆದಾಯ ಮತ್ತು ವೆಚ್ಚ. ಇ. ಬ್ಯಾಂಕ್ ಸಾಲ. ಇ. ವ್ಯಾಪಾರ. ಉತ್ತರ ಆ. ಸರ್ಕಾರದ ಆದಾಯ ಮತ್ತು ವೆಚ್ಚ. 18. ತೆರಿಗೆಗಳ ಉದ್ದೇಶ ಯಾವುದು? ಅ. ಆದಾಯ ಹೆಚ್ಚಿಸುವುದು. ಅ. ಸಮಾನತೆ ತರುವುದು. ಇ. ಅಭಿವೃದ್ಧಿ ಸಾಧಿಸುವುದು. ಇ. ಮೇಲಿನ ಎಲ್ಲವೂ. ಉತ್ತರ ಇ. ಮೇಲಿನ ಎಲ್ಲವೂ. 19. ಹಣದ ಮುಖ್ಯ ಕಾರ್ಯ ಯಾವುದು? ಅ. ಮೌಲ್ಯದ ಮಾಪಕ. ಅ. ವಿನಿಮಯ ಮಾಧ್ಯಮ. ಇ. ಮೌಲ್ಯ ಸಂಗ್ರಹ. ಇ. ಮೇಲಿನ ಎಲ್ಲವೂ. ಉತ್ತರ ಇ. ಮೇಲಿನ ಎಲ್ಲವೂ. 20. ಭಾರತದಲ್ಲಿ ಯೋಜಿತ ಆರ್ಥಿಕ ವ್ಯವಸ್ಥೆ ಆರಂಭವಾದ ವರ್ಷ? ಅ. 1947. ಅ. 1950. ಇ. 1951. ಇ. 1960. ಉತ್ತರ ಇ. 1951. ಎಲ್ಲರಿಗೂ ಧನ್ಯವಾದಗಳು. ಇನ್ನು ಹೆಚ್ಚಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹಾಗೆಯೇ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ.